ಅಂದ್ರೆ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಬರೀ ತಾಯಿ ತಾಯಿ ಅಂತ ಹೇಳ್ತಾ ಇರೋದಾ ಇಲ್ಲ ನಿಜವಾಗ್ಲೂ ತಾಯಿ ಬಗ್ಗೆ ನಮ್ಗಿರೋ ತಾಯಿ ಒಬ್ಬರೇನೆ, ತಂದೆ ಇಲ್ಲ, ತಾಯಿನೇ ಇರಲ್ಲ. ನಂಗೆಲ್ಲ ತಾಯಿನೇ ಹೇಳ್ಬೇಕು, ತಾಯಿ ಮತ್ತು ಫ್ರೆಂಡ್ಸು ಇಷ್ಟೇ ನನ್ನ ಸರ್ಕಲ್ಲು. ಲೈಫ್ ಅಂದರೆ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಮಾಮೂಲಿ ಇದ್ದೇ ಇರುತ್ತೆ. ರಾತ್ರಿ ಅದು ಹೇಳೋವಂಥದ್ದು ಅವೆಲ್ಲ ಮಾಮೂಲಿ. ಫ್ಯಾಮಿಲಿ ಟೆನ್ಷನ್, ಪ್ರೆಷರು, ಫ್ಯೂಚರು, ಲವ್ ಬ್ರೇಕಪ್ಪು. ಬ್ರೋ ನಿಮ್ಮ ಹೆಸರು? ಮುನಿಸ್ವಾಮಿ ಅಂತ. ಬ್ರೋ ಮಿಕ್ಕಿ ಅಂತ. ಮಿಕ್ಕಿ ಅಂತ ಅವಾಗಲೇ ಇನ್ನೊಂದು ಹೆಸರು ಹೇಳಿದ್ರಿ. ಅದು ಸುಮ್ಮನೆ ನಮ್ಮ ಪೆಟ್ ನೇಮ್ ಅಲ್ಲ, ಬಿಡಿವಲ್ಲ. ಅಲ್ಲ ಹೇಳಿ ಪರವಾಗಿಲ್ಲ, ಮುನಿಸ್ವಾಮಿ ಅಂತ. ಹೌದಾ ಬ್ರೋ? ಬ್ರೋ ಈಗ ಲೈಫ್ ಹೇಗಿದೆ? ಲೈಫ್ ಅಂದರೆ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಮಾಮೂಲಿ ಇದ್ದೇ ಇರುತ್ತೆ. ರಾತ್ರಿ ಅದು ಹೇಳೋವಂಥದ್ದು ಅವೆಲ್ಲ ಮಾಮೂಲಿ. ಫ್ಯಾಮಿಲಿ ಟೆನ್ಷನ್, ಪ್ರೆಷರು, ಫ್ಯೂಚರು, ಲವ್ ಬ್ರೇಕಪ್ಪು ಪ್ರತಿಯೊಂದು ಇದ್ದೇ ಇರುತ್ತೆ. ಅದೆಲ್ಲ ಮೇಂಟೈನ್ ಮಾಡಿ ನಮ್ಮ ತಾಯಿಗೋಸ್ಕರ ಅಭಿಮಾನ ಇದೆಯಲ್ಲ, ಭಾರಿ ಕಷ್ಟ ಇರುತ್ತೆ ಜೀವನ. ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಏನಿಲ್ಲ, ಖುಷಿ ಬಂದರೆ ಖುಷಿಯಿಂದ ಇದು ಮಾಡಬೇಕು, ಕಷ್ಟ ಬಂದರೆ ಕಷ್ಟನ ಎರಡೂ ಒಟ್ಟಿಗೆ ತಗೋಬೇಕು. ಆ ಥರ ಆಪರ್ಚುನಿಟಿ ಬಂದಾಗೆಲ್ಲ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು. ಆ ಥರ ಏನೋ ಲೈಫಲ್ಲಿ ಏನು ಮಾಡಬೇಕೇನೋ ಒಂದು ಅರ್ನ್ ಮಾಡಬೇಕು ಜೀವನದಲ್ಲಿ ಅನ್ನೋದು ಒಂದು ಆಸೆ. ನೀವು ಅಂದರೆ ಏನು ಕಲ್ತ್ರಿ ಒಬ್ಬ ವ್ಯಕ್ತಿಯಿಂದ? ಅಂದರೆ ಲೈಫಲ್ಲಿ ಸಿಕ್ಕ ಒಬ್ಬ ವ್ಯಕ್ತಿಗಳಿಂದ ಕಲಿತಾ ಹೋಗ್ತೀರಾ, ಒಬ್ಬೊಬ್ಬರಿಂದನೂ ಏನೇನು ಕಲ್ತ್ಕೊಂಬಂದ್ರಿ ಬ್ರೋ? ಒಬ್ಬೊಬ್ಬರು ಅವ್ರು ಇರೋತಕ್ಕೆ ಇರ್ತಾರೆ, ಅವ್ರು ಇಷ್ಟ ಇರೋತಕ್ಕೆ ಇರ್ತಾರೆ, ಇಲ್ಲದೇ ಹೋಯ್ತಾ ಇರ್ತಾರೆ. ಇಟ್ ಮೀನ್ಸ್ ಹುಡುಗಿಯಿಂದ ಏನು ಕಲ್ತ್ರಿ, ಫ್ರೆಂಡ್ಸಿಂದ ಏನು ಕಲ್ತ್ರಿ, ತಂದೆಯಿಂದ ಏನು ಕಲ್ತ್ರಿ, ಆ ಥರ ಒಬ್ಬೊಬ್ಬರಿಂದನೂ ಏನೇನು ಕಲ್ತ್ಕೊಂಬಂದ್ರಿ ಬ್ರೋ? ಹುಡುಗಿರು ಅಂದರೆ ಹುಡುಗಿರ ಬಗ್ಗೆ ಹೇಳೋಕ್ಕಲ್ಲ, ಹುಡುಗಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನನಗೆ. ತಾಯಿ ಅಂದರೆ ಒಂದು ಚಿಕ್ಕ ವಯಸ್ಸಿನ ಸಾಕೋದ್ರಿಂದ ಹಿಡಿದು ಪ್ರತಿಯೊಂದರಿಂದ ಹಿಡಿದು ಅವ್ರು ರಾಜನ್ ಥರ ನೋಡ್ಕೊಂಡಿದ್ದಾರೆ. ನಮ್ಮಮ್ಮ ಒಂಥರ ರಾಣಿ, ನನಗೆ ರಾಜನ್ ಥರ ನೋಡ್ಕೊಂಡಿದ್ದಾರೆ. ಒಂಚೂರು ಕೊರತೆ ಬರೋಂಗೆ ನೋಡ್ಕೊಂಡಿದ್ದಾರೆ. ಒಂಥರ ರಾಜನ್ ಥರ ನಾನು ಸಾಕ್ತಾ ಇದ್ದಾರೆ. ಅದೊಂದು ಹೆಮ್ಮೆ. ನಮ್ಮ ಮುಂದೆ ಜೀವನದಲ್ಲಿ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಏನೇ ಆದರೂ ಬರೋದು ನಮ್ಮ ಅಮ್ಮನ ಎಂಥ ಕಷ್ಟ ಬಂದು ಸರಿ ನಾನು ಲೀಡ್ ಮಾಡ್ಕೊಂಡು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದೊಂದು ಚಿಕ್ಕ ಆಸೆ ಇದೆ, ಅದು ನನ್ಸು ಮಾಡಬೇಕು. ನಮ್ಮಮ್ಮ ಮಸ್ತಾಂಗ್ ಕನ್ಸುಗಳು ಕಟ್ಕೊಂಡಿದ್ದ ಮೇಲೆ ಅದು ನನ್ಸು ಮಾಡ್ಬೇಕು ಅಷ್ಟೇ ಬ್ರೋ. ಬ್ರೋ ಮಾಡ್ತೀರಾ ಹಾಗಾದರೆ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಿಮ್ಮ ತಾಯಿಗೆ ಏನಾದ್ರು ಒಂದು ಬೆಸ್ಟ್ ಗಿಫ್ಟ್ ಕೊಡೋದಾದರೆ ಮುಂದಿನ ವರ್ಷಗಳಲ್ಲಿ ಏನು ಕೊಡ್ಬೋದು? ಬೆಸ್ಟ್ ಗಿಫ್ಟ್ ಅದಾದರೆ ಒಂದು ಜೀವನದಲ್ಲಿ ಏನಾದ್ರು ಮುಂದೆ ಒಂದೇ ಕಾರೋ ಬೈಕೋ ಆ ಥರ ಸಂಪಾದನೆ ನಮ್ಮ ಅಮ್ಮನ ಒಂದು ರೋಡ್ ಕರ್ಕೊಂಡು ಹೋಗಬೇಕು ಅಂತ ಆಸೆ. ಅಂದರೆ ಸ್ವಂತ ದುಡ್ಡಲ್ಲಿ ದುಡ್ದು ದುಡ್ತೀವಿ, ಸ್ವಂತ ದುಡ್ಡು ತಗೊಂಡ್ರೆ ಒಂದು ಅನ್ಸೈತೆ ಅಷ್ಟೇ. ಆ ಫೀಲ್ ಹೇಗಿರುತ್ತೆ ಬ್ರೋ? ಅದು ಆ ಫೀಲ್ ಒಂಥರ ಎವನ್ ಹೇಳ್ಬೇಕು, ಸ್ವರ್ಗ ಇದ್ದಂಗೆ ಇರುತ್ತೆ. ನಮ್ಮ ಅಮ್ಮನ ಒಂದು ಚಿಕ್ಕ ಆಸೆ ಇದು, ನನ್ಸು ಮಾಡಬೇಕು, ಮಾಡ್ತೀನಿ ಬ್ರೋ. ಅವ್ರು ಚಿಕ್ಕ ಆಸೆನೇ ನಿಮ್ಗೆ ದೊಡ್ಡ ಆಸೆ? ಹೌದು, ದೊಡ್ಡ ಆಸೆ ಖಂಡಿತ. ಅವ್ರು ಇಷ್ಟೊಂದು ಇದು ಮಾಡಿ ಬೆಳೆಸಿದ್ದಾರೆ ಅಂದರೆ ಅವ್ರು ನನ್ನ ಚಿಕ್ಕ ಆಸೆ ನನ್ಸು ಮಾಡೋಕ್ಕಾಗಲ್ಲ. ನಮ್ಮ ಯುವತಿಗೆ ಮಾಡ್ಬೇಕು ಸರ್. ಇನ್ನೂ ಎಷ್ಟು ವರ್ಷ ಬೇಕಾಗಾದ್ರೆ? ಇನ್ನೂ ಎಷ್ಟು ವರ್ಷ ಅಂದರೆ ಇನ್ನೂ ನನ್ನ ಲೈಫ್ ಎಲ್ಲಿವರೆಗೂ ಅಂದರೆ ನಮ್ಗೊಂದು ಜಾಬ್ ಸಿಗೋತಾಗ ಪ್ರತಿಯೊಂದು ಲೀಡ್ ಮಾಡಿಕೊಂಡು ಪ್ರತಿಯೊಂದು ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಹೋಗ್ತಾ ಯಾವಾಗ ಸುಖ ಹೋಗ್ಬೇಕು ಸಿಗುತ್ತೋ ಅಂಥ ಟೈಮಲ್ಲಿ ನಾನು ಅರ್ನ್ ಮಾಡಬೇಕು ಅಂತ, ನಮ್ಮ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅಂತ. ಲೈಫಲ್ಲಿ ರಿಸ್ಕ್ ಬೇಕಾ? ಲೈಫಲ್ಲಿ ಖಂಡಿತ ರಿಸ್ಕ್ ಬೇಕಾಗುತ್ತೆ. ಖುಷಿ ಒಂದಿನ ಒಂದು ದಾಟಬೇಕು ಅಂದರೆ ಅಷ್ಟೊಂದು ಕಷ್ಟಗಳು ಬರುತ್ತೆ. ಅವೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಒಂದು ಖುಷಿ ಅನ್ನೋಬೇಕು ಅಂದರೆ ಇವೆಲ್ಲ ರಿಸ್ಕ್ ಮಾಡಲೇಬೇಕು. ಲೈಫ್ ಅನ್ನೋದು ಒಂಥರ ರಿಸ್ಕ್ ಥರ. ಜೀವನದಲ್ಲೆಲ್ಲ ಎಫರ್ಟ್ ಹಾಕಿ ಏನಾಗುತ್ತೆ ಮುಂದೆ ನೋಡಿಕೊಂಡು ಬದುಕೋದು ಒಂದಿಲ್ಲ, ಅದೇ ಜೀವನ. ಬ್ರೋ ಲೈಫಲ್ಲಿ ಬೌಂಡ್ರಿ ಹಾಕೊಂಡಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬೌಂಡ್ರಿ ಹಾಕೊಂಡಿರೋದೆಲ್ಲ ವೇಸ್ಟು. ಏನಿಲ್ಲ, ಹೊರಗಡೆ ಜಗತ್ತು ಬರಬೇಕು, ವಿಶಾಲವಾಗಿದೆ. ಅದೇ ಗುಂಗಲ್ಲಿರೋದು, ಆ ಬೌಂಡ್ರಿಲಿರೋದು ಅವೆಲ್ಲ ವೇಸ್ಟು. ಹೊರಗಡೆ ಜಗತ್ತು ಬಂದರೆ ಇನ್ನು ಏನು ಸುಖ, ಏನು ಸಂತೋಷ, ಏನು ಕಷ್ಟ, ಬೇರೆ ನೋಡ್ತಾ ಏನು ಕಲಿಬೋದು, ಹೊಸ ವ್ಯಕ್ತಿಗಳನ್ನ ಏನು ಕಲಿಬೋದು ಅಂತ ಪ್ರತಿಯೊಂದು ಇಂಪಾರ್ಟೆಂಟು ನಮಗೆ ಟಾಪಿಕ್ ಆಗಿರುತ್ತೆ. ಆ ಥರ ಬ್ರೋ ಲೈಫಲ್ಲಿ ಎಷ್ಟೋ ಜನ ಲವ್ವೇ ಲೈಫ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ತಾಯಿನ ಲವ್ ಅಲ್ವ, ಅವ್ರನ್ನ ಪ್ರೀತಿಸ್ಬೋದು, ಅದೋ ಒಂದು ಲವ್ ಅಲ್ವ ಬ್ರೋ. ತಾಯಿನ ಪ್ರೀತಿಸಿ ಅದೇ ಲವ್ವು. ಬೇರೆಯವ್ರಿಗೋಸ್ಕರ ಅದು ಇದು ಮಾಡ್ಕೊಳಕ್ಕಿಂತ ತಾಯಿನೇ ಒಂದು ಲವ್ ಅಲ್ವಾ. ಅವ್ರದ್ದೊಂದು ಪ್ರೀತಿ ಇದೆ ಅಂತಾನೆ, ಅವ್ರದ್ದೇನು ಇದಲ್ವಲ್ಲ. ಅವ್ರದ್ದು ಪ್ರೀತಿ ಥರ ನೋಡ್ಕೊಂಡು ರಾಣಿ ಥರ ನೋಡ್ಕೊಳ್ಳೋದು ಅಷ್ಟೇ ಬ್ರೋ. ರೆಸ್ಪೆಕ್ಟ್ ಅಂತ ಅನ್ನೋದಾದರೆ ಫಸ್ಟ್ ಯಾರಿಗೆ ಕೊಡೋಕೆ ಇಷ್ಟಪಡ್ತೀವಿ? ರೆಸ್ಪೆಕ್ಟ್ ಅಂತ ಹೋದರೆ ನಮ್ಮ ತಾಯಿಗೆ, ಮತ್ತು ನಮ್ಗೆ ಒಳ್ಳೆ ಬುದ್ಧಿ ಕಲಿಸ್ತಂಥವ್ರು. ಅಂದರೆ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಬರೀ ತಾಯಿ ತಾಯಿ ಅಂತ ಹೇಳ್ತಾ ಇರೋದಾ ಇಲ್ಲ ನಿಜವಾಗ್ಲೂ ತಾಯಿ ಬಗ್ಗೆ? ನಮ್ಗಿರೋ ತಾಯಿ ಒಬ್ಬರೇನೆ, ತಂದೆ ಇಲ್ಲ, ತಾಯಿನೇ ಇರಲ್ಲ. ನಂಗೆಲ್ಲ ತಾಯಿನೇ ಹೇಳ್ಬೇಕು, ತಾಯಿ ಮತ್ತು ಫ್ರೆಂಡ್ಸು ಇಷ್ಟೇ ನನ್ನ ಸರ್ಕಲ್ಲು. ತಂದೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ತಂದೆ ಬಗ್ಗೆ ಏನಾದ್ರು ಒಂದು ವಿಷಯ ಹೇಳೋದಾದ್ರೆ? ತಂದೆ ಬಗ್ಗೆ ಆ ಥರ ಯಾವುದೋ ಯೂಸ್ ಆಗೋವಂಥದ್ದು ಏನಿಲ್ಲ ನಮ್ಮ ತಂದೆ ನನ್ನ ಕ್ಯಾರೆಕ್ಟ್ರಲ್ಲಿ. ಯಾಕೆ ಬ್ರೋ? ಅವರು ಚಿಕ್ಕ ವಯಸ್ಸಿಂದ ಒಂದು ಮಾಮೂಲಿ ಫ್ಯಾಮಿಲಿ ಟೆನ್ಷನ್ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಅವತ್ತಿರೋದ್ರು ಅಷ್ಟೇ. ಬಟ್ ಆದರೆ ಎಲ್ಲೋ ಒಂದು ಕಡೆ ಯಾರನ್ನಾರು ನೋಡಿದಾಗ ತಂದೆ ಇರಬೇಕಿತ್ತು ಅಂತ ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಎಲ್ಲನವ್ರಿಗೆ ತಂದೆ ಅವ್ರನ್ನ ಲೀಡ್ ಮಾಡಿಕೊಂಡು ಎಲ್ಲ ಒಂದು ಕಷ್ಟಗಳು ಲೀಡ್ ಮಾಡ್ಕೊಂಡು ಸಾಕಿರ್ತಾರಲ್ಲ, ನೋಡಿ ನಮಗೊಂದು ತಂದೆ ಇರಬೇಕಿತ್ತು, ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ತಾಯಿ ಇದ್ದರೆ ಸಾಕಲ್ವ, ತಂದೆ ಏನಂತೀರ ನೀವು? ನಿಮ್ಮ ಪಾರ್ಟ್ ಆಫ್ ಲೈಫಲ್ಲಿ ತಂದೆ ಅನ್ನೋರೇ ಅದು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಥರ. ಅಂದರೆ ಅವ್ರು ನಮ್ಮ ಜೊತೆ ಲೀಡ್ ಮಾಡಿಲ್ಲ ಲೈಫಲ್ಲಿ, ಜೊತೆಗಿಲ್ಲ, ಅವ್ರದ್ದೊಂದಷ್ಟು ಮೆಮೊರೀಸ್ ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಬಟ್ ಯಾರನ್ನಾರು ನೋಡಿದಾಗ ನಾನು ಈಗ ಇರಬೇಕಿತ್ತು, ಎಲ್ಲೋ ಒಂದು ಕಡೆ ಬೇಕಿತ್ತು ಅಂತ ಅನ್ನಿಸ್ದಾಗ ಏನು ಮಾಡ್ತೀರ ಅವಾಗ? ಏನು ನಾವೇ ಸಮಾಧಾನ ಮಾಡ್ಕೊಳ್ಳೋದು ಆ ಥರ ಇರುತ್ತೆ. ತಂದೆ ಅಂದರೆ ನಾವು ಒಂದು ಮೂಮೆಂಟ್ ಇದೆಯಾ ಅಂದರೆ ಯಾರನ್ನ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು ಅನ್ನೋ ಮೂಮೆಂಟ್ ಯಾವ್ದಾರು ಇದೆಯಾ? ಇಲ್ಲ, ಸೈಕಲ್ ಒಂದು ಚಿಕ್ಕ ಕರ್ಕೊಂಡು ಹೋಗ್ತಾ ಇರ್ತಾರೆ ಒಂದು ವ್ಯಕ್ತಿ. ಅವ್ರು ನೋಡಿದಾಗ ನಮಗೂ ತಂದೆ ಇರ್ತಿತ್ತು, ಚಿಕ್ಕ ವಯಸ್ಸಲ್ಲಿ ನಾನು ಈ ಥರ ಓಡಾಡ್ಬೋದಿತ್ತು ಅನಿಸುತ್ತೆ. ಆ ಥರ ಅನಿಸುತ್ತೆ ಅಷ್ಟೇ. ನೀವು ಮುಂದೆ ಒಬ್ಬರು ತಂದೆ ಆದಾಗ ನೀವೆಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಮಗನ, ಮತ್ತು ಯಾವ ಥರ ಜವಾಬ್ದಾರಿ ಲೀಡ್ ಮಾಡ್ತೀರಾ ಲೈಫ್ನ? ಪ್ರತಿಯೊಬ್ಬರು ರಾಜನ ಥರ ಸಾಕೋತೀವಿ.
ಒಳ್ಳೆ ಕಷ್ಟ ಅಂದ್ರೆ ಏನು ಸುಖ ಅಂದ್ರೆ ಅಂತ ಪ್ರತಿಯೊಂದು ತೋರ್ಸ್ಕೊಂಡು ಕೊಡ್ತೀವಿ. ಒಂದೇ ಸತಿ ಹೈಯಾಗಿ ಏನು ಮೇಂಟೈನ್ ಮಾಡೋವಲ್ಲ, ಕಷ್ಟದಿಂದ ಇದು ಸುಖವರೆಗೂ ಮೇಂಟೈನ್ ಮಾಡ್ಕೊಂಡು ಹೆಂಗಿರಬೇಕು ಜೀವನದಲ್ಲಿ ಅನ್ನೋದೆಲ್ಲ ತೋರ್ಸ್ಕೊಂಡು ಕೊಡ್ತೀವಿ ಬ್ರೋ. ಅಂದರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಒಬ್ಬ ತಂದೆ ಇಲ್ದವನಿಗೆ ತಂದೆ ಬೆಲೆ ಗೊತ್ತಿರುತ್ತೆ. ಅವ್ನು ನೆಕ್ಸ್ಟ್ ಅವ್ನ ಮಗನ್ನ ಯಾವ ಥರ ನೋಡ್ಕೋಬೇಕಂತ ಒಂದು ಐಡಿಯಾ ಇರುತ್ತೆ. ಅದ್ರ ಪ್ರಕಾರ ನೀವು ನೋಡ್ಕೊಳ್ಳೋದಾದರೆ ಹೇಗೆಲ್ಲ ನೋಡ್ಕೋಬೋದು ನೀವು? ಏನಾಗೆಲ್ಲ ನೋಡ್ಕೊಬೋದು ಅಂದರೆ ಕಷ್ಟದಿಂದ ನೋಡ್ಕೋಬೋದು ಬ್ರೋ. ಆ ಥರ ನಂಗೆ ತಂದೆ ಇಲ್ಲ, ಆ ಥರ ಹೆಂಗಂದರೆ ತಂದೆ ಪ್ರೀತಿ ಒಂದು ತಂದೆ ಪ್ರೀತಿ ಕೊಡ್ತೀನಿ ಮುಂದೆ, ಆ ಥರ ತಂದೆ ತಾಯಿ ಪ್ರೀತಿ ಕೊಡ್ತೀನಿ ಒಬ್ಬನೇ ಆ ಥರ. ಬ್ರೋ, ಈಗ ನಿಮ್ಮ ತಾಯಿನೇ ತಂದೆ ತಾಯಿ ಎರಡೂ, ಈಗ ಅವರೇ ನಿಮ್ಮನ್ನು ಕೇರ್ ಮಾಡ್ತಿರೋದು. ಈ ಜವಾಬ್ದಾರಿ ತೊಗೊಂಡ್ರೆ ನಿಮ್ಮ ತಾಯಿ ಬಗ್ಗೆ ಏನಾದರೂ ಹೇಳೋದಾದರೆ? ನಮ್ಮ ತಾಯಿ ಬಗ್ಗೆ ಹೇಳೋದಾದರೆ ಮಾತಲ್ಲಿ ಹೇಳೋಕ್ಕಲ್ಲ, ಮಾಡಿ ತೋರಿಸ್ಬೇಕು, ಆ ಥರ ಏಮ್ ಒಂದು ಮಾಡಿ ತೋರಿಸ್ತೀನಿ, ಮಾತಲ್ಲಿ ಹೇಳೋದ ಬ್ರೋ. ಮಾಡೇ ತೋರಿಸ್ಬೇಕು ನಿಮ್ಮ ತಾಯಿಗೆ. ನೀವು ಈ ರಿಲೇಟಿವ್ಸಲ್ಲಿ ಹಿಂದೆಯಿಂದ ಮಾತಾಡ್ತಾರಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಹಿಂದೆಯಿಂದ ಮಾತಾಡೋಲ್ಲ, ಹಿಂದೆನೇ ಇರ್ತಾರೆ ಬ್ರೋ. ಯಾರು ಮುಂದೆ ಮಾತ್ರ ಅವ್ರು ಮುಂದೆ ಇರ್ತಾರೆ, ಹಿಂದೆ ಮಾತ್ರ ಹಿಂದೆ ಇರ್ತಾರೆ. ಮುಂದೆ ಹೋಗ್ತಿದ್ರೆ ಕಾಲಿಳಿಯೋ ಜನ ಇರ್ತಾರೆ. ಪ್ರತಿಯೊಂದು ಫೇಸ್ ಮಾಡಿ ಬಂದಿದ್ದೀನಿ. ಪ್ರತಿಯೊಂದು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡೋ ಪೀಪಲ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮ ಸುತ್ತಮುತ್ತ. ಅಂಥವ್ರನ್ನ ಲೆಕ್ಕಕ್ಕೆ ಇಕ್ಕಬಾರ್ದು ಅಷ್ಟೇ. ಅಂದ್ರೆ ಅವು ಅಷ್ಟೇ ಬಿಟ್ಟಾಕು ಅಷ್ಟೇ, ಹಂಗಿರ್ಬೇಕು ಬ್ರೋ. ಅವ್ರಿಗೇನಾದ್ರು ಒಂದು ವರ್ಡಲ್ಲಿ ಇಲ್ಲ ಒಂದು ಡೈಲಾಗಲ್ಲಿ ಏನಾದ್ರು ಹೇಳ್ತೀರಾ? ಈ ಒಂದು ವರ್ಡಲ್ಲಿ ಡೈಲಾಗ್ ಅಂದರೆ ಟೋಟಲ್ ಆಗಿದ್ರೆ ಕಚಡಗಳು ಅಷ್ಟೇ. ನೋಡೋರೆಲ್ಲ ಕಚಡಗಳು, ಹಿಂದೆ ಮಾತಾಡೋಲ್ಲ ಕಚಡಗಳೇ ಅಷ್ಟೇ ಬ್ರೋ. ಏನಾದರೂ ನಿಮ್ಮ ತಾಯಿಗೆ ಈ ವಿಡಿಯೋದಿಂದ ಏನಾದ್ರು ಒಂದು ಸಂದೇಶ ಕೊಡೋದಾದರೆ? ಏನಿಲ್ಲ ಅಮ್ಮ, ನಾನು ನಿನ್ನ ರಾಣಿ ಥರ ನೋಡ್ಕೋತೀನಿ. ಮುಂದೆ ನಿಂಗೆ ಯಾವುದೇ ಕಷ್ಟ ಬರ್ದಂಗೆ ಸುಖ ಜೀವನದಲ್ಲಿ ನೋಡ್ಕೋತೀನಿ ಅಮ್ಮ. ಇದೊಂದು ನನ್ನ ಕನಸು ನಾನು ಮಾಡ್ಕೊಡ್ತೀನಮ್ಮ ಅಷ್ಟೇ. ಈ ಒಂದು ಚಿಕ್ಕ ಕನಸನ್ನ ನಿನ್ನ ದೊಡ್ಡ ಆಸೆ ನಾನು ತೀರಿಸ್ತೀನಿ. ಹೌದಮ್ಮ, ಈ ಚಿಕ್ಕ ಆಸೆನ ನಿಮ್ಗೆ ತೀರಿಸ್ತೀನಮ್ಮ ಅಷ್ಟೇ. ಬ್ರೋ, ಫ್ರೆಂಡ್ಸ್ಗಳು ಎಷ್ಟು ಮುಖ್ಯ ಆಗ್ತಾರೆ? ಫ್ರೆಂಡ್ಸ್ಗಳಂದ್ರೆ ಕಷ್ಟ ನಮ್ಮ ಫ್ರೆಂಡ್ಸ್ ಎಲ್ಲ ಆಗಬೇಕು. ಏನೋ ಒಂದು ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ ಟಕ್ಕಂದು ಬರ್ತಾರೆ, ಅವ್ರಿಗೆ ನಿಜವಾದ ಫ್ರೆಂಡ್ಸು. ಬಟ್ ನಾನು ಕೇಳ್ದಂಗೆ ಎಷ್ಟೋ ಜನ ಕಷ್ಟ ಅಂದಂಗೆ ಮಾತ್ರನೇ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಯಾಕೆ ಬ್ರೋ ಎಲ್ಲ ಬರೀ ಕಷ್ಟದಲ್ಲಿ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳ್ತಾರೆ? ಎಷ್ಟೊಂದು ಜನ ಸುಖದಲ್ಲೂ ಬಂದಿರ್ತಾರಲ್ವ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸುಖದಲ್ಲಿ ಬರ್ತಾರೆ ಅವರು, ಸುಖದಲ್ಲಿ ಬರೋರ ಬಗ್ಗೆ. ಒಟ್ಟು ಕಷ್ಟದಲ್ಲಿ ಲೀಡ್ ಮಾಡಿರೋ ಸುಖದಲ್ಲಿ ಕರೆದ್ರೆ ಅದೊಂಥರ ರೆಸ್ಪೆಕ್ಟ್ ಇರುತ್ತೆ. ಒಟ್ನಾರ ಫ್ರೆಂಡ್ಸ್ ಅಂದರೆ ಗೋಲ್ಡನ್ನು. ಅಂದರೆ ನನಗೆ ಗೊತ್ತಿರೋಂಗೆ ಕಷ್ಟ ಅಂದಾಗ ಮಾತ್ರ ನಮ್ಮ ಫ್ರೆಂಡ್ಸ್ ನೆನಪಾಗೋದು ಇಲ್ಲ, ಸುಖದಲ್ಲಿ ನೆನಪಾಯ್ತಾರೆ. ಏನೋ ಫಂಕ್ಷನ್ ಇತ್ತು, ಆ ಥರ ಏನೋ ಕರೆದಾಗ ನನಗೊಬ್ಬ ಫ್ರೆಂಡ್ ಇದ್ದ, ಕರೀತಿದ್ದ, ಅವ್ನ ಜೊತೆ ಹೋಗ್ಬೋದು, ಅವನು ಕರಿಬೇಕು ಅಂತ ಒಂದು ಇದು ಬರುತ್ತೆ ಮನ್ಸಲ್ಲಿ ಫೀಲು. ಆ ಫೀಲ್ ತಕ್ಕಂಗೆ ಅವ್ರು ಇದ್ದಾರೆ ಬ್ರೋ. ಬ್ರೋ, ಫ್ರೆಂಡ್ಶಿಪ್ಪಲ್ಲಿ ಬೌಂಡ್ರಿ ಅಂದರೆ ಒಂದು ಸರ್ಕಲಲ್ಲಿ ಇಷ್ಟೇ, ಇದ್ರ ಮೇಲೆ ಇನ್ನೊಬ್ಬನ ಸೇರಿಸ್ಕೋಬಾರ್ದು, ಇನ್ನು ಎಕ್ಸ್ಟ್ರಾ ಫ್ರೆಂಡ್ ಮಾಡ್ಕೊಬಾರ್ದು ಅಂತ ಅನ್ನೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಎಕ್ಸ್ಟ್ರಾ ಫ್ರೆಂಡ್ ಅಂದರೆ ಹೊಸ ವ್ಯಕ್ತಿಗಳು ಬಂದಾಗ ಅದರ ಎಲ್ಲ ಅಸ್ಪೆಕ್ಟ್ ಮಾಡ್ಕೋಬೇಕು. ಏನೇ ಒಂದು ಬಂದರೂ ತಗೋಬೇಕು, ಬಿಡಬೇಕು, ಆ ಥರ ಪ್ರತಿಯೊಂದು ಇರುತ್ತೆ. ಫ್ರೆಂಡ್ಸ್ ಅಂದಮೇಲೆ ಪಕ್ಕ ಇರುತ್ತಲ್ಲ. ಬಟ್ ಹೊಸೊಬ್ರುಗಳು ಬರ್ತಾ ಇದ್ರೆ ನಮಗೂ ಏನೋ ಒಂದು ಕಲ್ತ್ಕೊಳ್ಳೋಂಗಾಗುತ್ತೆ. ಇಷ್ಟೇ ಜನ ಅಂತ ಬೌಂಡ್ರಿ ಹಾಕೊಂಡು ತಪ್ಪಲ್ಲ ಒಬ್ರು? ಅದು ಹೌದು, ತಪ್ಪಾಗುತ್ತೆ. ಹೊಸರು ಬರ್ತಾರಲಿ ಹೋಗ್ತಾ ಇರ್ಬೋದು. ಅದೊಂಥರ ಲೈಫಲ್ಲಿ ಒಂಥರ ಟರ್ನಿಂಗ್ ಪಾಯಿಂಟ್ ಇದ್ದಂಗೆ. ಅದು ಬರ್ತಾರೆ, ಹೋಗ್ತಾ ಇರ್ತಾರೆ, ಕಷ್ಟ ಇದ್ದಾಗ ಇರ್ತಾರೆ, ಸುಖ ಇದ್ದಾಗ ಬರ್ತಾರೆ, ಆ ಥರ ಇರ್ತಾರೆ. ಅದೊಂಥರ ಟರ್ನಿಂಗ್ ಪಾಯಿಂಟ್ ಇದ್ದಂಗೆ ನಮಗೆ ಅಷ್ಟೇ ಬ್ರೋ. ಬ್ರೋ, ನೀವು ಫ್ರೆಂಡ್ಸ್ಗಳಿಂದ ಕಲಿಯೋದಾದರೆ ಏನು ಬ್ರೋ ಒಂದು ವಿಷಯ? ಫ್ರೆಂಡ್ಸ್ಗಳಿಂದ ಅಂದರೆ ಒಂಥರ ಡಾರ್ಲಿಂಗ್ಸ್ ಇದ್ದಂಗೆ ಅವ್ರು ನನಗೆ ಅಷ್ಟೇ ಬ್ರೋ. ನಂಗೆ ಯಾರು ಇದಾಗ ಬೆನ್ನಿಗೆ ಕೆಲಸ ಮಾಡಿಲ್ಲ, ಒಂಥರ ಡಾರ್ಲಿಂಗ್ಸು. ಅವ್ರು ಯಾವಾಗಲೂ ಇಲ್ಲಿರ್ತಾರೆ ಬ್ರೋ. ಎಷ್ಟೊಂದು ಫ್ರೆಂಡ್ಸ್ಗಳು ಈಗ ತಾನೇ ನೀವು ಹೇಳಿದ್ರೆ ಬೆನ್ನಿಗೆ ಚೂರಿ ಹಾಕಿಲ್ಲ ಅಂತ, ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಬೇರೆಯವರಿಗೆ ಹಿಂದೆಯಿಂದ ಒಂದಷ್ಟು ನೋವುಗಳು ಮಾಡಿರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂಥವ್ರಿಗೆ ಏನೇನು ನಿಮಗೆ ಗೊತ್ತಿಲ್ಲ ಅದ್ರ ಫೀಲಿಂಗು ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಬಟ್ ಆ ಥರ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂಥವ್ರು ಮಾಡೋರೆಲ್ಲ ಬ್ಯಾಡ್ ವರ್ಡ್ ಯೂಸ್ ಮಾಡಬೇಕಾಗುತ್ತೆ ಸರ್. ಅದರಿಂದ ಬೇಡ, ಅವ್ರು ಅಷ್ಟೇ ಅದಿರ್ತಾರೆ ಕೆಳಗಡೆ ಕಾಲಿನ ಧೂಳಿನ ಸಮಾನ, ಅಷ್ಟಕ್ಕೆ ಬಿಟ್ಬಿಡು. ಓಕೆ ಬ್ರೋ, ಥ್ಯಾಂಕ್ ಯು.